ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಬಿಗಿನರ್ಸ್ಗೆ ಸಿಂಪಲ್ಲಾಗಿ ಕ್ರೋಶಾ ಡಿಸೈನ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ. 10.7 mm ಕ್ರೋಶಾ ತೊಗೊಂಡಿದ್ದೀನಿ. ಇವಾಗ ಡಿಸೈನ್ ಶುರು ಮಾಡೋಣ. ಮೊದಲು ಬಟ್ಟೆಗೆ ಚುಚ್ಚಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ ಇವಾಗ 1 2 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 1 2 3 ಚೈನ್ ಹಾಕ್ಕೊಂಡು ಮತ್ತೆ ಅದೆಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡೋಣ. ಇವಾಗ 6 ಚೈನ್ ತೊಗೊಳ್ಳೋಣ. 1 2 3 4 5 6 ಚೈನ್ ತೊಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗಲ್ಲ, ಒಂದು ಸ್ವಲ್ಪ ಒಳಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ ಇವಾಗ ಮತ್ತೆ ಈ ಥರ ಯು ಶೇಪ್ ಬರೋ ಥರ ಲಾಕ್ ಮಾಡೋಣ. ಮತ್ತು ಇವಾಗ 3 ಚೈನು 2 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತೆ ಸೇಮ್ ಕಂಟಿನ್ಯೂ ಮಾಡಬೇಕು. 3 ಚೈನ್ ಹಾಕಿ ಮತ್ತೆ ಲಾಕ್ ಮಾಡಬೇಕು. ಮತ್ತೆ 3 ಚೈನ್, ಇವಾಗ ಮತ್ತೆ 6 ಚೈನ್ ತೊಗೊಳ್ಳೋಣ. 4 5 6 ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆಲ್ಲ ಇನ್ನು ಸ್ವಲ್ಪ ಒಳಗೇ ಲಾಕ್ ಮಾಡೋಣ. ಮತ್ತು 3 ಚೈನ್ ತೊಗೊಂಡು ಲಾಕ್ ಮಾಡೋಣ. ಮತ್ತು 3 ಚೈನ್, ಲಾಕ್ ಮಾಡಬೇಕು. ಲಾಕ್ ಮಾಡಿ 2 ಚೈನ್ ಹಾಕಿ ಇವಾಗ ಕಟ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಇವಾಗ ಬಟ್ಟೆಗೆ ಲಾಕ್ ಮಾಡಬಾರ್ದು, ಬಟ್ಟೆಯಿಂದ ಮೇಲ್ಗಡೆ ಇರುತ್ತಲ್ಲ ಆ ಚೈನಿಗೆ ಲಾಕ್ ಮಾಡಬೇಕು. ಮತ್ತು ಇವಾಗ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಇವಾಗ ಡೈರೆಕ್ಟಾಗಿ 3 ಚೈನ್ ಸ್ಕಿಪ್ ಮಾಡಿ ಡೈರೆಕ್ಟಾಗಿ 6 ಲೈನಿಗೆ ಡಬಲ್ ಕ್ರೋಶಾ ಮಾಡ್ತಾ ಹೋಗಬೇಕು. 2ರಲ್ಲಿ 1 2ರಲ್ಲಿ 1 ಮತ್ತು ಡಬಲ್ ಕ್ರೋಶಾ 2ರಲ್ಲಿ 1 2ರಲ್ಲಿ 1. ಇಲ್ಲಿ ನಾವು 13 ಡಬಲ್ ಕ್ರೋಶಾ ಹಾಕಬೇಕು. ಲೆಂತ್ ಒಂದೇ ಲೆಂತಲ್ಲಿ ಇರಲಿ, ಒಂದು ಸಣ್ಣ ಒಂದು ಉದ್ದ ಮಾಡ್ಕೋಬೇಡಿ. ಎಂಟು 9 10 11 12 ಇಲ್ಲಿ 13 ಡಬಲ್ ಕ್ರೋಶಾ ಹಾಕಿದ್ಮೇಲೆ ಇಲ್ಲಿ ಡೈರೆಕ್ಟಾಗಿ 3 ಚೈನ್, ನೆಕ್ಸ್ಟ್ 3 ಚೈನ್ ಲಾಕ್ ಎಲ್ಲಿ ಮಾಡಿರ್ತೀವೋ ಅಲ್ಲಿ 3 ಚೈನಿಗೆ ಲಾಕ್ ಮಾಡಬೇಕು. ಮತ್ತು 1 2 3 ಮತ್ತು 3 ಚೈನ್ ಹಾಕಿ ಲಾಕ್ ಎಲ್ಲಿದೆಯೋ ಅಲ್ಲಿ ಲಾಕ್ ಮಾಡಬೇಕು.
ಇವಾಗ ಮತ್ತೆ ಸೇಮ್ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಇವಾಗ 13 ಡಬಲ್ ಕ್ರೋಶ ಮಾಡಿದಾದಮೇಲೆ ಇವಾಗ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದಮೇಲೆ ಮತ್ತೆ 3 ಚೈನ್ ಹಾಕಿದಾದಮೇಲೆ ಇವಾಗ 2 ಚೈನ್ ಹಾಕಿ ಮತ್ತೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ್ದಾದಮೇಲೆ ಡಿಸೈನ್ ಹಿಂಗೆ ಕಾಣುತ್ತೆ. ಇವಾಗ ಕುಚ್ಚು ಕಟ್ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ. ನೋಡಿ, ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣುತ್ತೆ. ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.